ಎಮರ್ಜೆನ್ಸಿ ಕೋಟ ಕೊಡೋರಿಗೆ ಆಗಿರ್ತಾರೆ ನಮಗೆ ಅಲ್ಲ. ನಾವು ಹೇಳಿದ್ರಿ ಅಂದ್ರೆ ಯಾರಿಗಾರು ಲೋಕಲ್ MLA ಅವ್ರು ಯಾರಿಗಾರು ಹೇಳ್ಬೇಕು ಲೋಕಲ್. ಈಗ ಇದೆ ಒಂದು MP ಕೋಟ ಒಂದು ಕೊಡೋದು, MLA ಕೋಟ ಒಂದು ಕೊಡ್ಬೋದು. ಅದಕ್ಕೆ ಇನ್ನೊಂದು ಏನು ಗೊತ್ತಾ, ಈಗ ನಿಮಗೆ ಫೋನ್ ಮಾಡಿ ಹೇಳ್ಬೇಕು. ಈಗ ಮತ್ತೆ ನಾವು ಈಗ ನಮ್ಗೆ ಈಜಿ ಸಿಗೋರೋದು TR ಪಾಟೀಲ್ ಹೀಗಾಗುತ್ತೆ. ನಾನು ಅದೇ ನೋಡಿ, ಇಲ್ಲಿಂದ ಏನು ಮೈಸೂರಿಂದ ಹುಬ್ಳಿ ಬರೋಕ್ಕೆ ತೊಂದರೆ ಆಗಲ್ಲ. ಒಂದು ಬಿಟ್ರೆ 10 ಟ್ರೈನ್ ಇದಾವೆ. ನಮಗೆ ಏನು ನಮ್ಗೆ ತೊಂದರೆ ಆಗ್ತಾ ಇರೋದು ಅಂದ್ರೆ ಸ್ವಲ್ಪ ಹೈದರಾಬಾದ್ ಕನ್ವೀನಿಯಂಟ್ ಆಗ್ತಾ ಇಲ್ಲ, ದೂರ ಆಗತ್ತದ, ಬೇರೆ ಸ್ಟೇಟ್ ಆಗತ್ತದ, ಅದೊಂದೇ ಸ್ವಲ್ಪ ಪ್ರಾಬ್ಲಮ್ ಐತಿ. ಇಲ್ಲಿಂದ ಹೈದರಾಬಾದ್ ಓವರ್ ನೈಟ್ ಟ್ರೈನ್ ಐತಿ, ಅದ ಸೀಟ್ ಸಿಗ್ತಾ ಇಲ್ಲ. ಬಹಳ ಬೇಗ ಅದು ಅವು ನಾವೆಲ್ಲ ಮ್ಯಾನ್ಯಲ್ ಆಗ್ತದೆ. 10 ನಿಮಿಷಕ್ಕೊಂದ್ಸಲ ಆಟೋಮೆಟಿಕ್ ರೀಡಿಂಗ್ ತಗೋತೈತೆ ಸರ್. ಏನು ಗೊತ್ತಾ, ಇವತ್ತಂತಲ್ಲ, ನಾನು ಎಲ್ಲಿ ಅನುಷ್ಠಾನ ಮಾಡಿರಲಿ ಒಂದು 4-5 ದಿವಸ ನನ್ನ ಸ್ವಲ್ಪ BP ಲೋ ಇರೋದು, ಸಂಪೂರ್ಣ ಲೋ ಬಂದಿರ್ತದೆ. ಹೇಳ್ತೀರಲ್ಲ, ನಮ್ಮ BP ಜಮ್ಮು ಕಾಶ್ಮೀರಕ್ಕೆ ಹೋದಾಗ 2ಕ್ಕೆ ಬಂದಿತ್ತು, ಸಂಪೂರ್ಣ ಲೋ BP ಬಂದ್ಬಿಟ್ಟದು. ಇಡೀ ಜಮ್ಮು ಕಾಶ್ಮೀರಕ್ಕೆ PhD ಕೆಲಸದ ಮೇಲೆ ಹೋಗಿದ್ದು, ಪಾಪ ಇಡೀ ಯೂನಿವರ್ಸಿಟಿ ತಪ್ಪಾಗ್ಬಿಟ್ಟರು. ನಾವೇನು ಕರ್ನಾಟಕದವರು, ಮತ್ತು ನಾವಿರೋದು ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ. ಮತ್ತು ಅವತ್ತು ರಿಸರ್ವೇಷನ್ ಮಾಡಿಸಿದ್ದು ಕ್ಯಾನ್ಸಲ್ ಮಾಡಿಸಿದ್ದೆವು, ಯಾಕಂದ್ರೆ ಅದು ಹೋಗಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಕ್ಯಾನ್ಸಲ್ ಮಾಡಿಸಿ. ಮತ್ತು ಆಗಿಂದಾಗ ಅವು ಏರ್ಪ್ಲೇನ್ಗಳು ನೋಡಿದೆವು, ಹೈದರಾಬಾದ್ ನೋಡಿದೆವು, ಹೈದರಾಬಾದ್ ಸಿಗಲಿಲ್ಲ. ಬೆಂಗಳೂರು ಇವತ್ತು ಎಲ್ಲ ಬಿಸಿ ಸಿಟ್ಟು ಭಾಳ ಕಷ್ಟ ಆಗಿದೆ. ಹಾಗಾಗಿ ಅಲ್ಲಿ ಬಹಳ ಕಷ್ಟ ಆಗಿತ್ತು. ಆದರೆ ಇಡೀ ಯೂನಿವರ್ಸಿಟಿನೇ ಹೆಂಗಿದೆ ಅಲ್ಲಿ, ಅದು ಯಾವ ಯೂನಿವರ್ಸಿಟಿ, ಕಟ್ರಾದಾಗ ಬರ್ತದೆ ನೋಡ್ರಿ, ಜಮ್ಮು ಕಟ್ರಾ ಎಲ್ಲವೂ ಈಗ ಯೋಗದಲ್ಲಿ ಬರುವ ಕನಸುಗಳು ಬೇರೆ, ನಿಮ್ಗೆ ಅದು ಗೊತ್ತಿಲ್ಲ, ನಮ್ಗೆ ಬಹಳ ಆಳಾಗಿದೆ. ಈಗ ಇಲ್ಲಿ ನಿಮಗೆ ಕನಸಿನಿಂದ ಏನಾಗತ್ತೆ ಅನ್ನೋದು ಇಂಡಿಕೇಟ್ ಆಗತ್ತೆ. ಎಲ್ಲವೂ ಅದರಿಂದ ಗೊತ್ತಾಗ, ಅದರಿಂದ ಎಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಅದ್ರ ಬಗ್ಗೆ PhD ಮಾಡುವಾಗ ಇಡೀ ಪಾಪ ಅಲ್ಲಿ ಜಮ್ಮು ಕಾಶ್ಮೀರದ ಯೂನಿವರ್ಸಿಟಿಯವರು, ಇಡೀ ಯೂನಿವರ್ಸಿಟಿ ಜನನು ಭಾಳ ಭಯಪಟ್ಬಿಟ್ಟಿದ್ರು. ಅಲ್ಲಿ ಹೋದಾಗ ನಮ್ಮ ಪರಿಸ್ಥಿತಿ ಏನಾದ್ರು ಒಮ್ಮೆ ಲೋ BP 3ಕ್ಕೆ ಬಂದದ. ಏನಾಗಲ್ಲ ಅಂದ್ರೆ ನಾನು ಸ್ವಲ್ಪ ಉಪ್ಪು ನೀರು, ಸಕ್ಕರೆ ನೀರು ಎರಡು ನಮ್ದೊಂದು ನೇಮ್ ಸಿಕ್ಬಿಟ್ಟದ. ಸ್ವಲ್ಪ ಉಪ್ಪು ನೀರು ಕುಡಿದು ಬಿಡ್ತೀವಿ, ಆಟೋಮೆಟಿಕ್ BP ತಾನೇ ಕವರ್ ಆಗ್ಬಿಡ್ತದೆ. ನಮ್ಗೆ ಗೊತ್ತದ ಯೋಗದಲ್ಲಿ ತುಂಬಾ ಸುಗರ್ ಲೋ ಬಂತಲ್ಲ, ಏನಿರ್ಲಿ, ಏನು ಯೋಚನೆ ಮಾಡಕ್ ಹೋಗ್ಬೇಡ, ಸಕ್ಕರೆ ನೀರು ಹಾಕಿ ಕಡಿಮೆ ಆಗ್ತಾನೆ, ಆಮೇಲೆ ಬರ್ತದೆ. ಹೈ ಬಂತು ಅಂದ್ರೆ ಕಡಿ, ಅದು ನಮ್ಮ ಇದ್ರವ್ರಿಗೆ ಯಾಕಂದ್ರೆ ಎಲ್ಲ BP ಲೆವೆಲ್ ಮಾಡ್ಕೊಂಡು ನಮ್ದು ಈ BP ಸುಗರ್ ಏನು, ನಮ್ಮ ಸಕ್ಕರೆ ಅಂಶ ಮತ್ತು ಉಪ್ಪಿನ ಅಂಶ ಅನ್ನುವಂಥದ್ದು. ಆದರೆ ನಮ್ಮ ಯೋಗದಲ್ಲಿ ಏನು ಉಪ್ಪಿನ ಅಂಶ ಕಡಿಮೆ ಮಾಡಬೇಕು ಅಂತ ಒಂದು ನಿಯಮ ಇದೆ. ಉಪ್ಪಿನ ಅಂಶ ಕಡಿಮೆ ಮಾಡ್ತಾ ಹೋಗ್ಬೇಕು, ಸುಗರ್ನ ಅಂಶ ಕಡಿಮೆ ಮಾಡ್ತಾ ಹೋಗ್ಬೇಕು ಅಂತ ಯೋಗದ ಒಂದು ನಿಯಮ. ಅದು ಕವರ್ ಆಗಲಿಲ್ಲ ಅಂದ್ರೆ ಎಮರ್ಜೆನ್ಸಿ ಇಟ್ಕೊಳ್ಳಿ. ಯೋಗದಲ್ಲಿ ಸಮಾಧಿಗೆ ಹೋಗೋದು ಎಮರ್ಜೆನ್ಸಿ ಇಟ್ಟಿರ್ಬೇಕು ಪಕ್ಕದಾಗ ಅಂತ. ಮತ್ತೆ ಅದು ಕವರ್ ಮಾಡೋದು ಅದೇ. ಯಾವ ಉಪ್ಪು ನಮ್ಮನ್ನು ಕವರ್ ಮಾಡ್ತಿದ್ದ ಅದೇ ಉಪ್ಪೇ ನಮ್ಮನ್ನು ಹಾಳು ಮಾಡೋದು ಜಾಸ್ತಿ ಆದ್ರೆ. ಹಾಗಾಗಿ ಉಪ್ಪು ಮತ್ತು ಸಕ್ಕರೆ ಅಂಶನ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ನೀವೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಮನೆಗೆ ಎಲ್ಲ ಮಕ್ಕಳು ಏನೇನು ಮಾಡ್ತಾರೆ?
ಅದೇ ಇಬ್ರು ಡಾಕ್ಟರ್ ಅದಾರೆ. ಡಾಕ್ಟರ್ ಎಲ್ಲಿದ್ದಾರೆ ಡಾಕ್ಟರ್? ಒಬ್ಬ ಹುಬ್ಬಳ್ಳಿಯಾಗಿಲ್ಲ, ಇಲ್ಲಾಂದ್ರೆ SDM. ಧಾರವಾಡ STM, ಒಬ್ಬ ಬೆಳಗಾವ KLE. ಒಬ್ಬ ರಾಜಕೀಯ ಇದ್ದಾರೆ, ರಾಜಕೀಯ ಅಲ್ರಿ, ಸಾಮಾಜಿಕ ಇದ್ದಾರೆ. ಸಾಮಾಜಿಕ ಹಾ, ರಾಜಕೀಯ ಅದರ ಸಣ್ಣ ಇವ್ರು ಜಮಾದಾರ್ ಅಂದ್ರೆ ಜಮಾದಾರ್, ಜಗನ್ನಾಥ್ ಸಿಂಗ್ ಜಮಾದಾರ್. ಜಗನ್ನಾಥ್ ಸಿಂಗ್ ಜಮಾದಾರ್. ಕನ್ನಡ ಬರ್ತದ? ಬರ್ತ ಕನ್ನಡದಾಗ ಚಲೋ ಬರೆಯೋದು. ಹೌದಾ? ಬಹಳ ಚೆನ್ನಾಗಿ. ಮೂಲತಃ ಕರ್ನಾಟಕದ ಅಥವಾ ಇವ್ರು ಕರ್ನಾಟಕನ, ಮೂಲತಃ ಪೂರ್ವಜರೆಲ್ಲ ರಾಜಸ್ಥಾನ. ಸಿಂಗ್ ಅಂತ ಎಲ್ಲ ರಾಜಸ್ಥಾನ ಗೊತ್ತಿಲ್ಲ. ಸಿಂಗ್ ಜನಾಂಗ ಅವ್ರ ಇದೊಂದು ಅವನ ಸಂಘಟನೆ ಅವ್ರದ್ದು ಇದಿದೆ. ಯಾರ್ಯಾರು? ಗುರು ನಾನಕ್, ರಾಣಾ ಪ್ರತಾಪ್ ಸಿಂಗ್. ರಾಣಾ ಪ್ರತಾಪ್ ಸಿಂಗ್ ಮೂಲ ಯಾರು ಗುರುಗಳು? ಸಿಂಗ್ ಜನ ನಿಮ್ಮ ರಾಜಸ್ಥಾನದ ಸಿಂಗ್ ಜನಾಂಗ ಗುರುಗಳು ಯಾರು? ಗುರುಗಳು ಇದ್ದಾರೆ. ಏಕಲಿಂಗೇಶ್ವರ. ಹ? ಏಕಲಿಂಗೇಶ್ವರ. ಹ? ಏಕಲಿಂಗೇಶ್ವರ. ಏಕಲಿಂಗೇಶ್ವರ. ಏಕಲಿಂಗೇಶ್ವರ ಸ್ವಾಮಿ ಇದ್ದಾರೆ. ಯಾರೋ ಆಗಿ ನಿಮ್ದು ಭಾಳ ಫೇಮಸ್ ಇದೆ. ಅದ್ರ ಹೆಸರು ನನಗೆ ಗೊತ್ತದ, ನೆನಪು ಬರುವಂತ ಈಗ. ನೆನಪು ಬರ್ತಾ ಇಲ್ಲ. ರಾಜಸ್ಥಾನದಾಗ ನಮ್ಮ ರಾಜಸ್ಥಾನದಲ್ಲಿ ಬರ್ತಾರೆ. ಹೋದ್ರು ಹೋಗಿದ್ದಾರೆ. ಹೋದ್ರು ಅವ್ನು ಪಾಪ ಅಲ್ಲಿಂದ ಬಂದು ರಾಜಸ್ಥಾನದಾಗ ನೋಡ್ರಿ ಅಲ್ಲಿಂದ ಲಿಂಗಗಳು ರಾಜ 785 ಲಿಂಗಗಳು. ಅಲ್ಲಿದ್ದಾನೆ ಎಲ್ಲ ಅಲ್ಲಿಂದ ಬುದ್ಧೇಶ್ವರ ಮೂರ್ತಿ ಬುದ್ಧಿಶ್ರಮ ಚೆನ್ನಾಗಿದೆ. ಬುದ್ಧಿಶ್ರಮ ಭಾಳ ಚೆನ್ನಾಗಿದೆ. ಚೆನ್ನಾಗಿದೆ. ಸ್ಥಾಪನೆ ಅನುಷ್ಠಾನ ನಮ್ಗೆ HK ಪಾಟೀಲ್ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಏನು ಅವಕಾಶ ಅಂದ್ರೆ ಇಲ್ಲಿ DC ಆಫೀಸ್ ಮುಂದೆ ಒಂದು ಆರು ಕೂತಿದ್ದೀವಲ್ಲ, ಅವಾಗ ನಮ್ಗೆ ಅಂತರ್ಗೆ ಹೋಗಕ್ಕೆ ಅವಕಾಶ ಕೊಟ್ಟಿಲ್ಲ ನೋಡ್ರಿ. ರಾಜಸ್ಥಾನಕ್ಕೆ ಹೋದೆವು. ಕಟ್ಲಿಂದ ಸಂಬಂಧ ಅವಾಗ ಏನಾಯ್ತು, ಲಿಂಗ ಹಾಳು ಕೊಟ್ಟು ಬಂದೆ. ಅವಾಗ ಆಗೋದೆಲ್ಲ ಒಳ್ಳೇದು ಅಂತ HK ಪಾಟೀಲ್ ಅವಕಾಶ ಅಂತ. ಆಕ್ಚುಲಿ ಅದು ಮೇನ್ ಮುಖ್ಯ. ಯಾಕಂದ್ರೆ ಇವತ್ತು 775 ಲಿಂಗ ಪ್ರತಿಷ್ಠಾಪನೆ ಅದಕ್ಕೆ ಮುಖ್ಯ ಜವಾಬ್ದಾರಿ ಯಾರು? HK ಪಾಟೀಲ್. ಅವ್ರು ಇಲ್ಲೇ ಇದ್ದಾರೆ ಲೋಕಲ್. ಇಲ್ರಿ, ನಾಳೆ ಬೆಂಗಳೂರು ಮೀಟಿಂಗ್ ಐತೆ. ಅವ್ರದ್ದು ಮಿನಿಸ್ಟ್ರಿ ಮೀಟಿಂಗ್. ನಿನ್ನೆ ಬಂದು ಹೋದ್ರು. ಯಾವ ಖಾತೆ ಕೊಟ್ಟರು ಈಗ? ಇನ್ನೂ ಇಲ್ರಿ. ಇನ್ನು ಖಾತೆಗಳು ಇನ್ನು ಫೈನಲ್ ಆಗಿಲ್ಲ. ಅಲ್ಲ, ಅವ್ರು ಇನ್ನೂ ತೊಗೊಂಡಿಲ್ಲ. ತಗೊಂಡಿಲ್ಲ. ಅವ್ರು ಇರ್ಬೇಕು. HK ಪಾಟೀಲ್ ಅಷ್ಟು HK ಪಾಟೀಲ್ ಎಷ್ಟು ಸಮಾಧಾನ, ಬಹಳ ಸಮಾಧಾನ. ಒಂದ್ಸರ್ತಿ ತುಂಬಾ BP ಅದಂಗೆ ಕಾಣಿಸ್ತವ್ರು. ಸಿಕ್ಕಾಪಟ್ಟೆ BP ಅನ್ನಂಗೆ ಕಾಣಿಸ್ತಾರ. ವ್ಯಕ್ತಿ ಅಂಥವ್ರೊಬ್ರು ಇರ್ಬೇಕು ಸಚಿವ ಸಂಪುಟದಲ್ಲಿ. ಇರ್ಬೇಕು ಅವ್ರೊಬ್ರು ಹಿರಿಯರು. ನೀವು ಆಶೀರ್ವಾದ ಮಾಡ್ರಿ, ಸಂಕಲ್ಪ ಮಾಡ್ರಿ. ನಮ್ಮ ಸಂಕಲ್ಪ ಯಾವತ್ತೂ HK ಪಾಟೀಲ್ ಇರಲಿ ಅಂತ. ಈಗ ಅವ್ರು ಬೆಂಗಳೂರಿಗೆ ಹೋಗ್ಯಾರ. ನೀವು ಯಾವಾಗ ಬೆಂಗಳೂರು ಹೋಗ್ತೀನಿ? ಇವತ್ತು ರಾತ್ರಿ ಹೋಗಿ ಮತ್ತೆ ನಾಳೆ ಅವ್ರು- ಮೀಟಿಂಗ್ ಕರೆದ, ನಿಮ್ದು ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಕರೆದ. ನಾವು ಪಕ್ಷ ಅಂತ ಇನ್ನು ಉಳಿದ್ರೆ ಏನು ತೊಂದರೆ ಇಲ್ಲ. ವ್ಯವಸ್ಥಿತವಾಗಿ ನಡೀತಾ ಇದೆ ರಾಜ್ಯ ಸರ್ಕಾರ, ಚೆನ್ನಾಗಿ ನಡೀತಾ ಇದೆ. ಇವೆಲ್ಲ ಸಣ್ಣ ಪುಟ್ಟ ಚೇಂಜ್ಗಳಾಗ